ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಪ್ರೇರಣೆಯನ್ನು ಪಡೆಯುವುದು ನಿನ್ನ ಉದ್ದೇಶವಾದರೆ, ಪ್ರೇರಣೆಯಾಗಿ ಜನರು, ಸಂದರ್ಭಗಳು, ಸಾಧನೆಗಳು ನಿನ್ನ ಜೀವನದಲ್ಲಿ ಪ್ರವೇಶಿಸುತ್ತವೆ. ಜ್ಞಾನವನ್ನು ಪಡೆಯುವುದು ನಿನ್ನ ಉದ್ದೇಶವಾದರೆ, ಗುರುಗಳು ನಿನ್ನ ಜೀವನದಲ್ಲಿ ಪ್ರವೇಶಿಸುತ್ತಾರೆ. ತನ್ನ ಆತ್ಮವನ್ನು ಉತ್ತಮಗೊಳಿಸುವುದು ನಿನ್ನ ಉದ್ದೇಶವಾದರೆ, ಭಕ್ತಿ ನಿನ್ನ ಜೀವನದಲ್ಲಿ ಪ್ರವೇಶಿಸುತ್ತದೆ. ಭಕ್ತಿ ಎಂದರೆ ಅರಿವು. ನೀನು ಒಳ್ಳೆಯದನ್ನು ಮಾಡಲು ಮಾತ್ರವೇ ಈ ಭೂಮಿಗೆ ಬಂದಿರುವೆ ಎನ್ನುವ ಅರಿವು. ನಿನ್ನ ಸ್ಥಿರತೆ ಸತ್ಯವೇ ಆಗಿದ್ದರೆ, ಬೇರೆಯವರ ಸಂತೋಷ ನಿನಗೆ ಪ್ರೇರಣೆಯನ್ನು ನೀಡುತ್ತದೆ. ಬೇರೆಯವರ ದುಃಖ ನಿನ್ನಲ್ಲಿ ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ತರುತ್ತದೆ. ಬೇರೆಯವರ ಗೆಲುವಿನಲ್ಲಿ ದೇವರ ಪವಾಡವನ್ನು ನೋಡು. ಅವರ ಸೋಲಿನಲ್ಲಿ ಅವರಿಗೆ ಸಿಕ್ಕಿರುವ ರಕ್ಷಣೆಯನ್ನು ಅಥವಾ ಅವರು ಕಲಿತ ಪಾಠವನ್ನು ನೋಡು. ಜೀವನದಲ್ಲಿ ಯಾವುದು ಯಾರ ನಿಯಂತ್ರಣದಲ್ಲೂ ಇಲ್ಲವೆಂದು ಅರಿಯಲು ಜನರನ್ನು, ಸಂದರ್ಭಗಳನ್ನು, ಸಮಯವನ್ನು, ನೀನು ನೋಡುವ ರೀತಿಯನ್ನು ಬದಲಾಯಿಸು. ನನ್ನ ಮಗುವೆ, ಯಾವುದೂ ನಿನ್ನ ನಿಯಂತ್ರಣದಲ್ಲಿ ಇಲ್ಲವೆಂದು ನೀನು ಒಪ್ಪಿಕೊಂಡಾಗ, ಅದೆಷ್ಟು ವಿಷಯಗಳನ್ನು ನಿನ್ನ ನಿಯಂತ್ರಣಕ್ಕೆ ನಾನು ತರುತ್ತೇನೆ ಎಂದು ನೋಡು. ನಿನ್ನ ಬಯಕೆಗಳನ್ನು ನನ್ನ ಪಾದಗಳಲ್ಲಿ ನೀನು ಒಪ್ಪಿಸು. ಅದೆಷ್ಟು ಆಸೆಗಳನ್ನು ನಾನು ಪೂರೈಸುತ್ತೇನೆ ಎಂದು ನೋಡು. ನಿನ್ನ ಈ ತಂದೆಗೆ ಎಲ್ಲ ತಿಳಿದಿದೆ ಎಂದು ನಂಬು. ನನ್ನ ರೀತಿಯಲ್ಲಿ, ನನ್ನ ಸಮಯದಲ್ಲಿ ಎಲ್ಲವನ್ನೂ ಸರಿಪಡಿಸುತ್ತೇನೆ, ಉತ್ತಮವಾಗಿಸುತ್ತೇನೆ ಎಂದು ನಂಬು. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.